ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಾಂಬಾರು, ಇದ್ಕಿದ ಬೇಳೆ ಸಾಂಬಾರು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಮೊದಲಿಗೆ ಮಸಾಲೆಗೆ ಈರುಳ್ಳಿ, ಜೀರಿಗೆ, ಕಡಲೆ, ತೆಂಗಿನಕಾಯಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ, ಇದೆಲ್ಲ ಅರ್ಧ kg ಕಾಳಿಗೆ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. 1-2 ಸ್ಪೂನ್ ಎಣ್ಣೆ. ಏನು ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದೆಲ್ಲ ಹುರ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವುದು ಸಿಗಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಫ್ರೈ ಮಾಡ್ಕೊಂಡು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದೆರಡು, ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಳ್ಳಿ. ಮಸಾಲೆ ಜಾಸ್ತಿ ತಿನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕು, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನಮ್ಮ ಮನೇಲಿ 2 ಥರ ಮಾಡ್ತೀವಿ ಸಾಂಬಾರು. ಇದು ನಮ್ಮಮ್ಮ ಊರುಗಳಲ್ಲಿ ಮಾಡ್ತಾಯಿದ್ರಲ್ಲ ಆ ಥರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗಸಗಸೆ ಎಲ್ಲ ಫ್ರೈ ಮಾಡ್ಕೊಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು. ಅವರೆಕಾಳು ಸೀಸನ್ ಇರೋದ್ರಿಂದ ಎಲ್ಲರ ಮನೇಲೂ ಅವರೆಕಾಳದೇ ಅಡುಗೆ ಇರುತ್ತೆ. ಏನು ಫ್ರೈ ಮಾಡ್ತಾಯಿದ್ದೀರಾ ಅದು ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು, ಮಸಾಲೆ ಟೇಸ್ಟ್ ಹಾಳಾಗುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಹಾಕೋತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ನೀವು ಧನಿಯಾ ಹಾಕಿದ್ರೆ ಮೊದಲೇ ಹಾಕಿ, ಧನಿಯಾ ಪುಡಿ ಆದರೆ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಕಪ್ಪು ಬರುತ್ತೆ. ನಿಮಗೆ ಕಾಳು ರೆಡಿ ಇದ್ದರೆ ಸಾಂಬಾರು ಒಂದು ಅರ್ಧ ಅವರಲ್ಲಿ ಮುಗಿಸ್ಕೋಬೋದು, ಬೇಗ ಆಗುತ್ತೆ. ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ. ನೋಡಿ, ನಾನು ಸ್ಟವ್ ಆಫ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಧನಿಯಾ ಪುಡಿ. 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಂಡು ಇದು ಆರಕ್ಕೆ ಬಿಟ್ಬಿಡಿ. ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ರುಬ್ಬಿಟ್ಕೊತಿದ್ದೀನಿ. ನೋಡಿ, ಮಸಾಲೆ ರೆಡಿ ಇದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು 50 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದ್ಕಿದ ಬೇಳೆ ಬಿಸಿನೀರಲ್ಲಿ ತೊಳಿರಿ, ಇಲ್ಲಾಂದರೆ ಅದು ವಾಸನೆ ಇರುತ್ತೆ. ಈರುಳ್ಳಿ ಬೆಂದಿದೆ, ಕಾಳನ್ನೂ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಕಾಳು ಸ್ವಲ್ಪ ಒಗ್ಗರಣೆಲೇ ಬೇಯಲಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸ್ವಲ್ಪ ಕಾಳು ಬೆಂದಮೇಲೆ ಒಗ್ಗರಣೆಲಿ ಟೊಮೆಟೊ ಹಾಕ್ಕೊಳ್ಳೋಣ. ಕಾಳು ಬೇಯೋಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಬಿಡಿ. ಒಂದು 10-12 ನಿಮಿಷ ಬೇಯ್ಕೊಳ್ಳಿ. ಒಂದು 70% ಕಾಳು ಬೆಂದಮೇಲೆ ಮಸಾಲೆ ಹಾಕ್ಕೊಂಬಿಡೋಣ. ತುಂಬ ನುಣ್ಣಗಾದರೆ ಕಾಳು ಸಿಗಲ್ಲ ಬಾಯಿಗೆ ಅಂದ್ಬಿಟ್ಟು ಒಂದು 70% ಬೆಂದರೆ ಸಾಕು. ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸಿ ಒಂದು 10-15 ನಿಮಿಷ ತಿರುಗಿಸ್ತಾನೆ ಇರಿ, ತಳ ಹೊತ್ತಬಾರ್ದು. ಬೇಯಕ್ಕೆ ಬಿಟ್ಬಿಡಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಿಮ್ಮ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಳ್ಳಿ. ಒಂದು 10-15 ನಿಮಿಷ ಕುಕ್ ಆದರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಇದ್ಕಿದ ಬೇಳೆ ಸಾಂಬಾರು, ಮುದ್ದೆ ಜೊತೆ, ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಾಡೋ ಇದ್ಕಿದ ಬೇಳೆ ಸಾಂಬಾರು ರೆಡಿ.